ರಾಜಕೀಯ ಕಾರಣಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಾಗಿರುವ ಅಳೆಕೆಸರೆ ಗ್ರಾಮದಲ್ಲಿ ಸಾವಿರಾರು ಕುಟುಂಬಗಳ ಮನೆದೇವರಾಗಿ ಬಂದಂಥ ಎಲ್ಲ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ 350 ವರ್ಷಗಳಿಂದ ಇದೇ ಅಳೆಕೆಸರೆ ಗ್ರಾಮದಲ್ಲಿ ನೆಲೆ ನಿಂತಿದ್ದಾನೆ ಭಗವಂತ. ಭಕ್ತರು ಭಕ್ತಿಯಿಂದ ತರುವ ಎಲೆ ಅಡಿಕೆಗಳನ್ನು ಸ್ವೀಕರಿಸಿ ಸಂತೃಪ್ತಿಯನ್ನು ಹೊಂದಿ ಬರುವ ಭಕ್ತರ ಕಷ್ಟಗಳನ್ನು, ಅವರ ಬವಣೆಗಳನ್ನು ತೀರಿಸುತ್ತಾ ಅವರನ್ನು ಉದ್ಧಾರವನ್ನು ಮಾಡುತ್ತಿರುವಂತಹ, ಪವಾಡಗಳನ್ನು ಸೃಷ್ಟಿಸುತ್ತಿರುವಂತಹ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಉಮಾ ಅಂತ. ನಾನು ಚಂದ್ಗಾಲ್ ಗ್ರಾಮದ ನಿವಾಸಿಯಾಗಿದ್ದೀನಿ. ನಮ್ಮಪ್ಪ ಅವರ ಕಾಲದಿಂದಲೂ ಕೂಡ ಈ ಒಂದು ದೇವಸ್ಥಾನ ಪ್ರತೀತಿಯಲ್ಲಿದೆ. ನಮ್ಮ ಮನೆ ದೇವ್ರು ಕೂಡ ವೆಂಕಟೇಶ್ವರ ಸ್ವಾಮಿನೇ. ಆದರೆ ಬೇಸರದ ಸಂಗತಿ ಏನಪ್ಪ ಅಂದರೆ, ಇಲ್ಲಿಗೆ ಇಷ್ಟೆಲ್ಲ ಪ್ರಸಿದ್ಧಿ ಇದ್ದರೂ ಕೂಡ, ಇಷ್ಟೊಂದು ದೇವರ ಮೇಲೆ ಭಕ್ತಿ ಇದ್ದರೂ ಕೂಡ ಭಕ್ತರು ಒಂದಷ್ಟು ಹೆಚ್ಚಿನ ಮಟ್ಟದಲ್ಲಿ, ಈಗ ನೀವು ಒಂಟಿಕೊಪ್ಪಲಿಗೆ ಹೋದರೆ ಅಲ್ಲಿ ನೋಡಬಹುದು, ಅದೊಂದು ಚಿಕ್ಕ ತಿರುಪತಿ ಅಂತ ಕರೀತಾರೆ. ಅಷ್ಟೇ ಫೇಮಸ್ ಇಲ್ಲೂ ಇದ್ರೂ ಕೂಡ ಆ ಲೆವೆಲ್ಗೆ ಇನ್ನೂ ಇದನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಿಲ್ಲ. ಅದೇ ಈ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ಭಕ್ತರು ಸ್ವಲ್ಪ ದೊಡ್ಡ ಮನಸ್ಸನ್ನು ಮಾಡಿ ಈ ದೇವಸ್ಥಾನ ಕೂಡ ಅದೇ ಲೆವೆಲ್ಗೆ ಬೆಳೆಸಬೇಕು ಅನ್ನೋದು ನನ್ನೊಂದು ವಿನಂತಿ. ಥ್ಯಾಂಕ್ ಯು ಸರ್. ದೊಡ್ಡಪ್ಪ ಅವರಿಂದ ನಮ್ಮ ಹಳೆ ಕಾಲದಿಂದ ಬಂದಿರುವಂತದ್ದು ಇದು ದೇವಸ್ಥಾನ. ತುಂಬಾ ಮಹಿಮೆ ಇದೆ. ಇದ್ರ ತುಂಬಾ ಜನ ಬರ್ತಾರೆ, ವರ ಇದು ಎಲ್ಲ ತಗೊಂಡು ಹೋಗ್ತಾರೆ. ಇದ್ರ ಮಹಿಮೆ ಇದೆ. ಭಗವಂತ ಅವರೇ ನಮ್ಗೆ ಈಗ 60 ವರ್ಷದಿಂದನೂ ನಾವು ಇದೇ ಸ್ವಾಮಿನೇ ನಾನು ಇದ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಬಂದು ಮನೆ ಸೇರ್ಕೊಂಡು ಮೇಲೆ ಮನೆ ಕಟ್ತೋ, ಮನೆ ಮಾಡೋದು, ಮಗಳ ಮದುವೆ ಮಾಡೋದು, ಹೆಚ್ಚು ದೇವಸ್ಥಾನ ಬಂದಾಗ ನಮ್ಗೆ ಎಲ್ಲ ಅನುಕೂಲ ಆಗೈತೆ, ಒಳ್ಳೇದು ಆಗತ್ತೆ. ನಮಗೆ ಎಲ್ಲೇ ಹೋದ್ರು ದೇವಸ್ಥಾನ ನೋಡ್ಕೊಂಡು ನಾನು ಎಲ್ಲರೂ ಕೆಲಸಕ್ಕೆ ಹೋಗೋರು ನಾವು ಅಲ್ಲಿಗೆ ಹೋಯ್ತೀವಿ. ತಾತ ಮುತ್ತಾದನ ಕಾಲದಿಂದ ನಡೆದಿರೋದು ಕಣಪ್ಪ, ಇದು ನಡ್ಕೊ ಬರ್ತಾ ಇದ್ದೀವಿ. ಇವತ್ತು ನಡ್ಕೊ ಹೋಯ್ತಾ ಇದೆ. ನಾವೇ ಮಾಡ್ತಾರೆ ವರ್ಷಕ್ಕೂ ಶ್ರಾವಣದಲ್ಲಿ ಪರ ಮಾಡ್ತೀವಿ. ಈ ವೈಕಾಡೆ ಏಕಾದಶಿಗೆ ಹಿಂಗೆ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ತೀವಿ. ಆಮೇಲೆ ಈಗ ಕಲ್ಯಾಣೋತ್ಸವ ಅದೇ ಮುಂದಿನ ತಿಂಗಳು, ಅದಕ್ಕೆ ಪರ ಮಾಡಬೇಕು, ಆಗಲೂ ಮಾಡ್ತೀವಿ. ನಮ್ಮೂರೇ ಚಂದ್ಗಾಲ್ದು ದೇವಸ್ಥಾನ, ಚಂದ್ಗಾಲ್ ಸೇರಿದ್ದು. ಈ ಒಂದು ಎಲ್ಲದಕ್ಕೂ ಸೂತ್ರಧಾರರು ಅಂದ್ರೆ ಒಂದು ದಿವಸನೂ ನಮ್ಮ ಇತಿಹಾಸ, ಇವರ ಅಡಿಗೆ ಮಾಡೋರು, ಅಡಿಗೆ ಭಟ್ರು ಅಂದ್ರೆ ಮೇನ್ ಭಟ್ರು ಇವರನ್ನ ನಾವು ಯಾಕೆಂದ್ರೆ ನಮ್ಮ ಯಾವುದೇ ಭಟ್ರು ಕರ್ಸ್ಕೊಂಡು 1,000-2,000 ಜನ ಸೇರ್ತಾರೆ. ಯಾವ್ದ್ರಲ್ಲಿ ಶ್ರಾವಣದಲ್ಲಿ ಮತ್ತೆ ಏಕಾದಶಿಲಿ ಎಲ್ಲ. ಅದಕ್ಕೆ ಒಬ್ರಿಗೂ ನಾವು ಭಟ್ರಿಗೆ ಕೊಡಕ್ ಹೋಗಿಲ್ಲ, ನಾನೇ ಮಾಡ್ತೀನಿ ಅಂತೇಳಿ ಅವತ್ತಿನಿಂದ ಇವತ್ತು ನಾವೇ ಮಾಡ್ತಾರೆ. ಗಂಟೆ ನಾವೇ ಮಾಡ್ತೀವಿ. ಮಾಡ್ಕೊಂಡು ನಾವು ಸತ್ ಮೇಲೆ ಯಾರ ಮಾಡ್ಕೊಳ್ಳಿ, ಆ ಪ್ರಶ್ನೆ ಬೇರೆ. 2,000 ಜನ ಒಬ್ಬನೇ ಮಾಡೋನು, ನಾನೇ ಮಾಡೋನು. ಇವತ್ತು ಉಪ್ಪಿಟ್ಟು ಕೇಸರಿ ಮಾಡ್ತಾ ಇದ್ದೀನಿ. ದೇವರು ನನಗೆ ತಾಕತ್ ಕೊಟ್ಟನ್ನು ಮಾಡಕ್ಕೆ ಮಾಡ್ತಾ ಇದ್ದೀವಿ. ಶ್ರಾವಣದಲ್ಲಿ 1,000 ಜನ 2,000 ಜನ ಆಯ್ತದೆ, ಮಾಡ್ತೀವಪ್ಪ. ಇದಕ್ಕೆ ಮೂಲ ಏನು ಆದಾಯ ಇಲ್ಲ ಸ್ವಾಮಿ, ಎಲ್ಲ ಎತ್ಕೊಂಡು ಮಾಡ್ತಾ ಇದ್ದೀವಿ. ಊರಲ್ಲಿ ಎತ್ಕೊಂಡು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯನ ನಡೆಸ್ತಾ ಇದೀವಪ್ಪ. ಸ್ವಾಮಿದ ಬಿಡ್ತಾ ಇಲ್ಲ ನಾವು. ಅದೇನೇ ಆದ್ರೂ ಇವನ್ ಕಾರ್ಯ ಬಿಡ್ತಾ ಇಲ್ಲ, ನಾವು ಮಾಡ್ತಾ ಇದ್ದೀವಿ. ವೃತ್ತಿಯಲ್ಲಿ LIC ಏಜೆಂಟ್ ಆಗಿರುವಂತಹ, ಹಲವು ವರ್ಷಗಳಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ BJ ಪ್ರಸನ್ನಕುಮಾರ್ ಅವರು ಈ ದೇವಸ್ಥಾನದ ಇತಿಹಾಸವನ್ನ ನಿಮಗಾಗಿ ತಿಳಿಸಲಿದ್ದಾರೆ. ಅಳೆಕೆಸರೆ ಗ್ರಾಮ, ಇಲ್ಲಿ ನೆಲೆಸಿರ್ತಕ್ಕಂಥ ಭಗವಂತ ವೆಂಕಟರಮಣ ಸ್ವಾಮಿ, ಏಕಾಂತ ಸ್ವಾಮಿ. ಎಲ್ಲ ದೇವಾಲಯಗಳಲ್ಲೂ ಶ್ರೀದೇವಿ ಭೂದೇವಿ ಇರ್ತಾರೆ, ಲಕ್ಷ್ಮಿ ಇರ್ತಾರೆ. ಆದರೆ ಈ ಭಗವಂತ ಏಕಾಂತ ಸ್ವಾಮಿ. ತಿರುಪತಿನಲ್ಲಿ ಏನಿದೆಯೋ ಅದೇ ರೀತಿ ಈ ಭಗವಂತ ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಈ ಭಗವಂತ ಸ್ಥಾಪನೆಯಾಗಿ ಇಲ್ಲಿಗೆ 350 ವರ್ಷಗಳ ಇತಿಹಾಸ ಈ ಭಗವಂತ ನೆಲೆಸಿ. ಇದು ಅಳೆಕೆಸರೆ ಗ್ರಾಮ. ಇಲ್ಲೇ ಪಕ್ಕದಲ್ಲೇ 2 ಕಿಲೋಮೀಟ್ರಲ್ಲಿ ಚಂದ್ಗಾಲ್ ಗ್ರಾಮ ಅಂತಿದೆ. ಆ ಚಂದ್ಗಾಲ್ ಗ್ರಾಮಕ್ಕೆ ಈ ಭಗವಂತ ಮನೆ ದೇವರು. ಆ ವಿಳ್ಳೆದೆಲೆ, ಅದನ್ನು ಅಡಿಕೆ ಎಲೆನ ಮೇಯ್ನಾಗಿ ಇಲ್ಲಿ ಭಕ್ತಿಪೂರ್ವಕವಾಗಿ ಕೊಡ್ತಾರೆ. ಯಾಕೆ ಅಂದರೆ ಚಂದ್ಗಾಲ್ ಗ್ರಾಮನ ಎಲೆ ಅಡಿಕೆ ಗ್ರಾಮ ಅಂತ ಒಂದು ಪ್ರಸಿದ್ಧಿ ಕೊಟ್ಬಿಟ್ಟಿದ್ದಾರೆ ಈ ಸ್ಥಳದಲ್ಲಿ. ಅವ್ರು ಬಂದು ಇಲ್ಲಿ ಒಂದು ತುಳಸಿ ಬೃಂದಾವನ ಇದೆ. ಇದನ್ನು ಸ್ಥಾಪನೆ ಮಾಡಿದಂಥ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳ ರೀತಿ ಜೀವಂತವಾಗಿ ಐಕ್ಯವಾಗಿದ್ದಾರೆ. ಅದೊಂದು ಕ್ಷೇತ್ರ ಇದೆ, ಇಲ್ಲಿ ಸ್ವಾಮಿ ಇದೆ. ಹಿಂಭಾಗ ಒಂದು ಅನ್ನಪೂರ್ಣೇಶ್ವರಿ ಪ್ರಸಾದ ಭವನ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಶ್ರಾವಣ ಮಾಸದಲ್ಲಿ 4 ವಾರಗಳಲ್ಲೂ ವಿಶೇಷವಾಗಿ ಪೂಜೆ ನಡೆಯುತ್ತೆ. ವರ್ಷದಲ್ಲಿ ಒಂದು ಸಾರಿ ಕಲ್ಯಾಣೋತ್ಸವ ಆಗುತ್ತೆ.
ವೈಕುಂಠ ಏಕಾದಶಿ ವೈಭವವಾಗಿ ಎಲ್ಲ ದೇವಾಲಯಗಳ ಬೇರೆ ಪೂಜೆ ಇದ್ರೂ ಇಲ್ಲಿ ವರ್ಷಕ್ಕೊಂದ್ಸಾರಿ ಬೆಣ್ಣೆ ಅಲಂಕಾರ ಇರುತ್ತೆ, ಉತ್ಸವ ಪ್ರಾಕಾರೋತ್ಸವಗಳೆಲ್ಲ ಇರುತ್ತೆ. ತುಂಬ ಪ್ರಸಿದ್ಧಿ ಇದೆ. ನಮ್ಮ ಚಂದ್ಗಾಲ್ ಗ್ರಾಮದವರು ಒಂದು ಹಸು ತಗೋಬೇಕಾಗ್ಲಿ, ಕಾರ್ ತಗೋಬೇಕಾಗ್ಲಿ, ಏನೇ ಒಂದು ವಿವಾಹ ಇರಲಿ, ಸ್ವಾಮಿಗೆ ಹೂ ಧರಿಸಿ ಬಲಭಾಗದಲ್ಲಿ ಹೂ ಪಡ್ಕೊಂಡು ಭಗವಂತನ ನಂಬಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಾರೆ. ಅವರೊಂದು ಬೆಳೆ ಹಾಕ್ಬೇಕಾಗ್ಲಿ, ಯಾವುದೇ ಒಂದು ಕೆಲಸ ಕಾರ್ಯ ಶುಭ ಕಾರ್ಯ ಇಲ್ಲಿ ಬಂದು ಪ್ರಾರಂಭ ಮಾಡೇ ಅವ್ರು ಮುಂದುವರಿತಾರೆ. ಭಗವಂತ ಅವರಿಗೆ ರಕ್ಷೆ ಕೊಟ್ಕೊಂಡಿದ್ದಾನೆ. ಪ್ರತಿ ವರ್ಷದಲ್ಲಿ 2 ಸಾರಿ ಚಂದ್ಗಾಲ್ ಗ್ರಾಮಕ್ಕೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿ ಅಲ್ಲಿಗೆ ಹೋಗ್ತಾರೆ. ಗರುಡ ದೇವರ ಮೂಲಕ ಹೋಗಿ ಕಾವೇರಿ ನದಿ ತೀರದಲ್ಲಿ ಅಲ್ಲಿ ಕೊರಳು ಗೋಪಾಲ ಸ್ವಾಮಿ ದೇವಸ್ಥಾನ ಅಂತಿದೆ. ಅಲ್ಲಿ ಹೋಗಿ ಅಲಂಕಾರ ಆಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ವೈಭವವಾಗಿ ಪೂಜೆ ಪುನಸ್ಕಾರಗಳನ್ನು ಪಡೆದು ಗ್ರಾಮಕ್ಕೆ ಆಶೀರ್ವಾದ ಮಾಡಿ ರಾತ್ರಿ ಇಲ್ಲಿ ಬಂದು ಪುನಃ ಎಲ್ರಿಗೂ ಪ್ರಸಾದ ವಿತರಣೆ ಮಾಡಿ ಭಗವಂತನ ಪೂಜಾ ಕಾರ್ಯನ ಸಮಾಪ್ತಿ ಮಾಡ್ತೀವಿ. ಸಂತಾನ ಭಾಗ್ಯಕ್ಕೆ, ವಿವಾಹಕ್ಕೆ ಮತ್ತು ಅವರ ಜಮೀನು ತೋಟಗಳಲ್ಲಿ ಹೆಚ್ಚಿನ ಫಲವತ್ತಾದಂಥ ಬೆಳೆ ಬೆಳೀಲಿಕ್ಕೆ ಭಗವಂತನಿಗೆ ಬಂದು ಅರ್ಕೆ ಮಾಡ್ಕೊಳ್ತಾರೆ. ಅರ್ಕೆ ಮಾಡಿಕೊಂಡು ಸಂಕ್ರಾಂತಿ ಹಬ್ಬದಲ್ಲಿ ಅವ್ರೇನು ಬೆಳೆ ಪಡ್ಕೊಳ್ತಾರೆ ಅಕ್ಕಿ ತಂದು ಇಲ್ಲಿ ಪೊಂಗಲ್ ಮಾಡಿ ಭಕ್ತಾದಿಗಳಿಗೆಲ್ಲ ಹಂಚ್ತಾರೆ. ಮತ್ತು ಮಕ್ಕಳಿಗೆ ಕಿವಿ ಚುಚ್ಚಿಸೋದು, ಮತ್ತು ಪ್ರತಿ ಹುಣ್ಣಿಮೆನಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಹುಣ್ಣಿಮೆನಲ್ಲೂ ಕಿವಿ ಚುಚ್ಚೋದು ಇಲ್ಲಿ, ಮತ್ತು ಮಕ್ಕಳಿಗೆ ನಾಮಕರಣ ಶಾಸ್ತ್ರ ಎಲ್ಲ ಶಾಸ್ತ್ರಗಳು ಆಗುತ್ತೆ. ಮದುವೆಗಳು ಕೂಡ ಇತ್ತೀಚೆಗೆ ನಮ್ಮ ಚಿತ್ರ ಓಪನ್ ಆದಮೇಲೆ ನಡ್ಕೊಂಡು ಹೋಗ್ತಾ ಇದೆ, ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ದೇವಾಂಗ ಮತಸ್ಥರು ಅವ್ರಿಗೆ ಮನೆ ದೇವರು ಈ ಭಗವಂತ. ಮೈಸೂರಿನಲ್ಲಿರ್ತಕ್ಕಂಥ ಭೋಜಯ್ಯ, ಸಿಂಹ ಸಿಲ್ಕು, ಕಾಡೈನಂಗಡಿ ಅವರು ಇಲ್ಲಿ ಬಂದು ಕ್ಯಾಂಪ್ ಹಾಕಿ 3 ಡೇಸು ಇಲ್ಲೇ ಇದ್ದು ಆ ಮೊದಲನೇ ಗಂಡು ಮಗು ಆದರೆ ಇಲ್ಲಿ ಚೌಲ ಮಾಡಿಸಿ ಆ ಮಗುಗೆ ನಾಮಕರಣ ಮಾಡಿಸಿ ಎಲ್ಲರಿಗೂ ಪ್ರಸಾದ ಹಂಚಿ ಹೋಗ್ತಾರೆ. ಮತ್ತು ಇಲ್ಲಿ ನಮಗೆ ಒಂದು ಅಳತೆ ಏನಂದರೆ 40-60 ಅಳತೆ ಇರ್ತಕ್ಕಂಥ ಒಂದು ನಿವೇಶನವನ್ನು ದೇವಾಂಗ ಮತಸ್ಥರು ಉಚಿತವಾಗಿ ನಮ್ಮ ದೇವಸ್ಥಾನಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದನ್ನು ನಾವಿನ್ನು ಮುಂದೆ ಡೆವಲಪ್ ಮಾಡಬೇಕು. ಇಷ್ಟೆಲ್ಲ ಕಾರ್ಯಕ್ರಮಗಳಿದೆ ಸರ್. ಯಾವುದೇ ಜಾತಿ ಭೇದವಿಲ್ಲದೆ ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಂಡು ಭಗವಂತನ ಸೇವೆಯನ್ನು ಮಾಡುತ್ತಿದ್ದಾರೆ. ಈ ದೇವಸ್ಥಾನವು ಕೂಡ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಕೂಡ ಹೊಂದುತ್ತಾ ಇದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಸಾಕಷ್ಟು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರ ಕೊಡುಗೆ ಇದೆ. ಅದರಲ್ಲೂ ಎನ್ಆರ್ ಮೋಲ್ನ ನಿವಾಸಿಯಾದಂತಹ ಕಾಂಟ್ರಾಕ್ಟರ್ ರಾಮಚಂದ್ರ ಅವರ ಕೊಡುಗೆ ಅಪಾರವಾದದ್ದು. ಸಾಕಷ್ಟು ಭಕ್ತಾದಿಗಳು ಅವಿರತ ಶ್ರಮವನ್ನು ಪಡುತ್ತಿದ್ದಾರೆ. ಚಂದಗಾಲದ ಗ್ರಾಮಸ್ಥರು, ಕಾಮನಕೆರೆ ಹುಂಡಿ ಗ್ರಾಮಸ್ಥರು, ಸಿದ್ಧಲಿಂಗಪುರ, ನರಸಿಂಹರಾಜ ಮೊಹಲಾದ ನಿವಾಸಿಗಳು, ಕೆಸರೆ ನಿವಾಸಿಗಳು ಎಲ್ಲರೂ ಈ ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಸಮಸ್ತ ಸನ್ಮಂಗಳಾನಿ ಭವಂತು, ಸಕಲ ಇಷ್ಟಾರ್ಥ ಫಲಪ್ರಾಪ್ತಿ ಸಿದ್ಧಿರಸ್ತು. 350 ವರ್ಷಗಳ ಇತಿಹಾಸ ಇರುವ ಹಳೆಕೆಸರೆ ಗ್ರಾಮದ ವೆಂಕಟೇಶ್ವರ ದೇವಾಲಯವನ್ನ ನೋಡಿದ್ದೀರಿ. ಮೈಸೂರಿನ ರಿಂಗ್ ರೋಡ್ ಹತ್ತಿರದಲ್ಲೇ ಇರುವ ಹಳೆಕೆಸರೆ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವರ ದರ್ಶನವನ್ನು ಮಾಡಿ ಖಂಡಿತವಾಗಿಯೂ ಮನಸ್ಸಿಗೆ ಆನಂದ ಸಿಗುವುದರಲ್ಲಿ ಸಂದೇಹವಿಲ್ಲ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ವಿ ಟಚ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.